ಮನೆಗೆ ಬರ್ತೇವಪ್ಪ ಅಂದರೆ ನಮಗೆ ಬೇರೆ ಶಾಸಕರ ಮನೆಗೆ ಹೋದಾಗ ಸ್ವಲ್ಪ ಮಟ್ಟಿ ಸಿಟ್ಟು ಆಕ್ರೋಶ ಇರ್ತೈತಿ. ಅದು ಅವ್ರ ಮನೆಗೆ ಬರ್ತಪ್ಪ ನಮ್ಗೆ ಏನಿರೋದಿಲ್ಲ, ಯಾಕಂದ್ರೆ ನಮ್ಮವ್ರ ಮನೆಗೆ ನಾವು ಬಂದಂಗಾಗೈತಿ ಅಂತ. ಕಾರಣ ಅಂತಂದರೆ ಈ ಚಳವಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಏನು ಕೂಡಲ ಸಂಘದ ಪಾದಯಾತ್ರೆ ಶುರುವಾದ ಹಿಡಿದುಕೊಂಡು ಇಲ್ಲಿವರೆಗೂ ನಮ್ಮ ಅನೇಕ ನಾಯಕರುಗಳಿಗೆ ನಮಗೆ ದೊಡ್ಡ ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ದೊಡ್ಡ ಬೆಂಬಲವನ್ನು ಯಾವತ್ತೂ ಅವರಷ್ಟೇ ಅಲ್ಲ, ಅವ್ರ ಇಡೀ ಕುಟುಂಬ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಬೇರೆ ಶಾಸಕರ ಮನೆಗೆ ಹೋಗೋಕೆ ಸ್ವಲ್ಪ ಮಟ್ಟಿಗೆ ಹೆಂಗೆ ನಮಗೆ ನೋವಿಲ್ಲ, ಯಾಕಂದರೆ ಅವ್ರು ಎಂದೂ ಸಮಾಜಕ್ಕೆ ಉಳಿಸ್ಕೊಂಡಿರಲ್ಲ. ಇತ್ತೀಚೆಗೆ ಕೆಲವರು ಗೆದ್ದಿರ್ಬೋದು ಆಗಿರ್ಬೋದು ಅಥವಾ ಅನೇಕ ನಮ್ಮ ಜನಪ್ರತಿನಿಧಿ, ಆದರೆ ಅವರು ಮಾತ್ರ ಅವರಾಗಿರ್ಬೋದು, ನಮ್ಮ ಬಸವ ಪಾಟೀಲ್ ಯತ್ನಾಳಾಗಿರ್ಬೋದು, ವಿಜಯನ್ ಕಾಶ್ಯಪ್ ಆಗಿರ್ಬೋದು, ಅನೇಕರು ಕೆಲವರೇನು ಸಿದ್ದು ಸೌದಿ ಅವರಿಂದ ಬೆಲ್ಲದಂಥವ್ರು, ಈ ಬಾರಿ ಎ ಬಿ ಪಾಟೀಲು, ವೀರಣ್ಣ ಕಡಾಳಿ ಅವರು, ಶಶಿಕಾಂತ್ ನಾಯಕರು, ಅನೇಕರು ಸಮಾಜ ವಿಚಾರ ಬಂದಾಗ ಸರ್ಕಾರ ಪಕ್ಷ ಏನೇ ಇರಲಿ ಸಮಾಜದ ಮಗಳಾಗಿ ಇವತ್ತು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಯಾವತ್ತೂ ಮೇಡಮ್ ಅವ್ರು ಮಾಡ್ಕೊಂತ ಬಂದ್ದಾರೆ. ಆ ಹಿನ್ನೆಲೆ ಒಳಗೆ ಕಳೆದ ಸರ್ಕಾರ ಏನು BJP ನೇತೃತ್ವದ ಸರ್ಕಾರದಲ್ಲಿ ಕೊನೆಗಳಿಗೆ ನಮಗೆ 2D ಮೀಸಲಾತಿಯನ್ನು ಘೋಷಣೆ ಮಾಡಿದ್ದು 2A ಬೇಕು ಅಂತೇಳಿ. ಆದರೆ ಇಲ್ಲೇ ಒಂದು ಕಡೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡಾಗ, ಅದಾದಂಥ ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಾಗ, ಇಲ್ಲ ಈಗ ನಮ್ಮ ಸರ್ಕಾರ ಬಂದಿದೆ, ಒಂದು ತಿಂಗಳು ಅವಕಾಶ ಕೊಡ್ರಿ ಸ್ವಾಮೀಜಿ ಅಂತಂದು. ಒಂದು ತಿಂಗಳಾದರೂ ಸರ್ಕಾರದ ಮೀಟಿಂಗ್ ಮಾಡಲಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ವಿ, ನಿಪ್ಪಾಣಿ ಭಾಗದಿಂದ ನಮ್ಮ ಹೋರಾಟ ಶುರು ಮಾಡಿದ್ದಿಲ್ಲ. ಆ ಭಾಗದ ಹೋರಾಟ ಮಹಾರಾಷ್ಟ್ರಕ್ಕೆ ಇನ್ಫ್ಲುಯೆನ್ಸ್ ಆಗಲಿಂತ ಹೋರಾಟ ಶುರು ಮಾಡಿದ್ವಿ. ಆ ಹೋರಾಟ ಶುರು ಮಾಡಿದಾಗ ನಮಗೆಲ್ಲ ಏನು ಕಲ್ಪನೆ ಇತ್ತು, ಇನ್ನೇನು ಗುರುಗಳ ಜೊತೆಯಲ್ಲಿ ಅನೇಕ ಜನ ಶಾಸಕರು ಭಾಗವಹಿಸಿದ ಹೋರಾಟಕ್ಕೆ ಅವರೆಲ್ಲ ಗೆದ್ದಾರೆ, ಮಂತ್ರಿ ಆಗಿದ್ದಾರೆ, ಇನ್ನೇನು ಅವ್ರು ಯಾರೂ ಬರಲ್ಲ ಬಿಡು ಅಂತ ಅನೇಕ ಜನರು ಮಾಧ್ಯಮದಲ್ಲಿ ಬರ್ತಾಯಿತ್ತು. ನನ್ನ ಬಗ್ಗೆನೂ ತಪ್ಪು ಕಲ್ಪನೆ, ಸ್ವಾಮೀಜಿಯವರು ಹಿಂದಿನ BJP ಸರ್ಕಾರದ ಹೋರಾಟ ಮಾಡ್ತಾರೆ, ಈ ಸರ್ಕಾರದ ಹಿಂದಿನ ಹೋರಾಟ ಮಾಡಲಿವರು, ಅವ್ರು ಭಾಳ ಬೇಕಾದವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಬೇಕಾದವರೇ DCM ಆಗಿದ್ದಾರೆ, ಅವ್ರ ಜೊತೆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅಂತ ನನ್ನ ಬಗ್ಗೆ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ನಾವೊಂದು ಸಂಕಲ್ಪ ಮಾಡಿದ್ದೀವಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ನಾಳೆ ನಮ್ಮ ಲಕ್ಷ್ಮೀ ಅಮ್ಮವರೇ ಮುಖ್ಯಮಂತ್ರಿ ಆದರೂ ಹೋರಾಟ ಮಾತ್ರ ನ್ಯಾಯ ಸಿಗೋರು ಹೋರಾಟ ಅಂತ ಸಂಕಲ್ಪವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ. ಹಾಗಾಗಿ ಹೋರಾಟ ನಿರಂತರ ಮಾಡಬೇಕು ಉದ್ದೇಶಕ್ಕೆ ದೇವರ ಪೂಜೆಗೆ ಹೋರಾಟ ಮಾಡಿದ್ವಿ. ಉಗ್ರ ಹೋರಾಟ ಮಾಡೋದು ಬೇಡ, ಸರ್ಕಾರ ಈಗ ರಚನೆ ಆಗಿದೆ. ಲಿಂಗ ಪೂಜೆಯಿಂದ ಹೋರಾಟವನ್ನು ನಿಪ್ಪಾಣಿಂದ ಶುರು ಮಾಡಿದಾಗ ಬಹಳ ಜನ ಶಾಸಕರನ್ನ ಫೋನ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬರಲಿಕ್ಕೆ ಎಲ್ಲರೂ ಹಿಂದೇಟ್ ಹಾಕಿದ್ರು, ನಾವು ಹೊಸ ಶಾಸಕರಿಗೆ. ಆದರೆ ಆ ಹೋರಾಟ ಶುರುವಾದಾಗ ನಾನು ಮಂತ್ರಿ ಆದರೂ ಪೂರಾಗೆಲ್ಲ ಸಮಾಜ ಮೊದಲು ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ರು, ಏನಮ್ಮ ನೀನು ಹೋಗಲೇಬೇಕಂತ. ನೋಡ್ರಿ, ನೀವು ಹೋಗಂದರೆ ಸರ್ಕಾರದ ಪರವಾಗಿ ಹೋಗ್ತೀನಿ, ನೀವು ಬೇಡಮ್ಮ ಅಂತಂದರೆ ಸಮಾಜದ ಮಗಳಾಗಿ ಹೋಗ್ತೀನಿ ಅಂತ ನಿಪ್ಪಾಣಿ ಹೋರಾಟ ಅವರು ಬಂದು ನಮ್ಮ ಹೋರಾಟಕ್ಕೆ ದೊಡ್ಡ ಬೆಂಬಲವನ್ನು, ಅಂದರೆ ಅಧಿಕಾರ ಬಂದ ಮೇಲೆ ಸಹ ಭಗವಂತ ಅದಕ್ಕೆ ಪರೀಕ್ಷೆ ಮಾಡ್ತಿರ್ತಾನೆ, ಅಂಥದ್ರಲ್ಲಿ ಸಹ ಸಮಾಜ ಪರವಾಗಿ ಗಟ್ಟಿ ನಿಲ್ಲುವಂಥ ಕೆಲಸ ಮಾಡಿದ್ವಿ. ಆಮೇಲೆ 9 ತಿಂಗಳ ಕಾಲ ಇಡೀ 12 ಜಿಲ್ಲೆಗಳಿಗೆ ಹೋರಾಟ ಮಾಡಿದ್ವಿ. ನಡಿ ಬೆಳಗಾವಿ ಅಧಿವೇಶನ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಗಬೇಕು ಅಂತ ಒತ್ತಡ ಮಾಡಿದಾಗ ಮೇಡಮ್ ಅವರು ಎಲ್ಲರೂ ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಸಭೆ ಕರೆದು ಆಗ್ರಹ ಮಾಡಿದಾಗ ನಮಗೆಲ್ಲರೂ ಮನವಿ ಮಾಡಿಕೊಂಡ್ರು ಮುಖ್ಯಮಂತ್ರಿ, ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣ ಒಂದು ವಾರದ ಸಭೆ ಕರೀತೀನಿ. ಅದಾದಮೇಲೆ ವಿನಯ್ ಅವರಾಗಿರ್ಬೋದು, ವಿಜಯಾನಂದರಾಗಿರ್ಬೋದು, ಲಕ್ಷ್ಮೀ ಅವರು ಅನೇಕ ಸಾರಿ ಮಾನ್ಯ ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಂಡ್ರಿ, ಸ್ವಾಮೀಜಿ ಮಾತು ಕೊಟ್ಟಿದ್ದೀರಿ, ಒಂದು ಸಭೆ ಕರೀರಿ, ಇಲ್ಲಿಕಂದ್ರೆ ನಾವು ಸಮಸ್ಯೆ ಆಗುತ್ತೆ, ನಮಗೆ ಭಾಳ ಸಮಸ್ಯೆ ಆಗುತ್ತೆ, ಜನ ಪ್ರಶ್ನೆ ಕೇಳ್ತಾರೆ. ಅದು ಸಮಯ ಕೂಡ ಬರಲಿಲ್ಲ. ಕೊನೆಯ ನಮಗೆ ಹೈಕಮಾಂಡ್ ಯಾರದಾರ, ಈ ಪಕ್ಷದ ಹೈಕಮಾಂಡ್ ಯಾರು, ಖರ್ಗೆ ಅವರು. ಖರ್ಗೆ ಕ್ಷೇತ್ರ ಒಂದು ದೊಡ್ಡ ಸಮಾವೇಶ ಮಾಡಿರಾಯಿತು. ಗುಲ್ಬರ್ಗಾದಲ್ಲಿ ಇವತ್ತು ಸಮಾವೇಶ, ಖರ್ಗೆ ಅವರ ಮತಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಳ ದೊಡ್ಡ ಸಮಾವೇಶ ಮಾಡಿ ಅವತ್ತು ಖರ್ಗೆ ಅವ್ರಿಗೆ ಆಗ್ರಹ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ತಪ್ಪಿದ್ದಾರೆ, ಅದಕ್ಕೆ ನೀವಾದರೂ ನಿರ್ದೇಶನ ಮಾಡಿರಿ ಅಂತೇಳಿ. ಅದು ಎಲ್ಲೇ ಒಂದು ಕಡೆ ಅದು ನೀತಿ ಸಮಿತಿ ಬಂತು, ಏನೂ ಆಗಲಿಲ್ಲ. ಅದಕ್ಕೆ ಉಳಿಯೊಳಗೆ ನಾವೆಲ್ಲ ಸಭೆ ಮಾಡಿದ್ವಿ. ಅದು ನೀತಿ ಸಮಿತಿ ಇತ್ತು, ಚುನಾವಣೆ ಮುಗಿದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಏನಂದರು, ನೋಡಿ ಸ್ವಾಮೀಜಿ, BJP ಸರ್ಕಾರ ಇದ್ದಾಗ ಸಮಾಜದ ಶಾಸಕರು ಒಂದು ವಿರೋಧ ಪಕ್ಷ ನಾಯಕರಿದ್ದಾಗ ಸಹ ಸದನದ ಬಾವಿಗಳು ಹೋರಾಟ ಮಾಡಿದ್ರು, ಬಸವನಗೌಡರು ಅಂತ ನಿರಂತರ ಹೋರಾಟ ಮಾಡ್ತಾಯಿದ್ರು. ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ನಮ್ಮ ಸಮಾಜ ಕೂಗು ಮುಟ್ತಾಯಿದ್ರು. ಅದು ಅನುಷ್ಠಾನ ಮಾಡೋದು ಬಿಡೋದು ಸೆಕೆಂಡರಿ, ಬಟ್ ಕೂಗು ಮಾತ್ರ ಇಡೀ ರಾಜ್ಯದಲ್ಲಿ ಅದು ಜಿಂಕರಿಸ್ತಾ ಇತ್ತು. ಈ ಸರ್ಕಾರ ಅಧಿವೇಶನ ಶುರುವಾದಾಗಿಂದ ಇವತ್ತು ಯಾರೂ ಸಹ ಮಾತಾಡಿಲ್ಲ. ಅದಕ್ಕೆ ಶಾಸಕರ ಮನವೊಲಿಸೋ ಕೆಲಸ ಆಗಬೇಕು ಅಂತ ಈ ನಡುವೆ ಏನಾಯಿತು, ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು. ಸ್ವತಃ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಆಫೀಸ್ಗೆ ಬರ್ರಿ ಸ್ವಾಮೀಜಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ಅವ್ರ ಆಫೀಸ್ನಲ್ಲಿ ಸಮಾಜ ಮೀಟಿಂಗ್ ಮಾಡೋಕ್ಕೆ ಹೆಂಗಪ್ಪ ಅಂತ ಭಾಳ ಧೈರ್ಯ ಮಾಡಿ, ಎಲ್ಲ ಬಂದ್ಬಿಡ್ರಿ ಅಂತೇಳಿ. ಫೆಬ್ರವರಿ 22ನೇ ತಾರೀಕು ನಮ್ಮೆಲ್ಲ ಸಮಾಜ ಶಾಸಕರನ್ನ ವಿಧಾನಸೌಧ ತಮ್ಮ ಕಚೇರಿ ಕರೆಸಿ ಅವ್ರಿಗೆಲ್ಲರ ಪ್ರಸಾದ ವ್ಯವಸ್ಥೆ ನಮ್ಮೆಲ್ಲ ಶಾಸಕರು ಬಂದು ಬಸವನಗೌಡರು, CC ಪಾಟೀಲ್ ಮೊದಲು ಮಾಡ್ಕೊಂಡು ಎಲ್ಲರೂ ಪಕ್ಷಾಂತರ ಮನದಾಳದ ಮೀಟಿಂಗ್ ಆಯಿತು. ಕೊನೆಗೆ ಆ ಸಭೆಯಲ್ಲಿ ಎಲ್ಲ ಶಾಸಕರು, ಇಲ್ಲ ನಾಳೆ ಲಾಸ್ಟ್ ಅಧಿವೇಶನ ಐತಿ, ಹೆಂಗೆ ಪ್ರಶ್ನೆ ಕೇಳಬೇಕು ಅಂತ ವಿಚಾರ ಮಾಡಿದ್ರು. ಇಲ್ಲ ಬೇಕು ನಾನೇ ಧ್ವನಿ ಎತ್ತೇನೆ, ಮತ್ತು ನಾವು ಮೇಡಮ್ ಅವ್ರಿಗೆ ಹೇಳಿಲ್ಲ, ನಿಮ್ಮ ಇಷ್ಟಕ್ಕೆ ನೀವು ಧ್ವನಿ ಎತ್ತಬೇಡ್ರಿ, ಬಸವನಗೌಡ ಧ್ವನಿ ಎತ್ತ ಅವ್ರ ಜೊತೆ ಕೈ ಜೋಡಿಸಿ ಅಂತೇಳಿ.
ಕೊನೆಗೆ ಅಲ್ಲಿಂದನೇ ಸ್ಪೀಕರ್ ತಕ್ಕ ಹೋದ್ರೆ ಎಲ್ಲರೂ ಸ್ಪೀಕರ್ಗೆ ಹೋಗಿ ನನ್ನ ಸಮಾಜ ಪರನ ಮಾತಾಡೋದಕ್ಕೂ ಅವಕಾಶ ಕೊಡಿ ಅಂತ ಖಾದರ್ ಸಾಹೇಬರು ಒಂದೇ ಮಾತಿಗೆ ಆಯಿತು ಸಮಾಜಕ್ಕೆ ಮೊದಲು ಅವಕಾಶ ಕೊಟ್ಟು 9 ಟೈಮ್ ಕೊಟ್ಟರು. ಎಲ್ಲ ರೆಡಿಯಾಗಿದ್ರು, ಸ್ಟಡಿ ಮಾಡಿ ಎಲ್ಲರೂ ಸೈನು ಮಾಡಿದ್ರು. ಬಟ್ ಅವತ್ತು ಸ್ವಲ್ಪದ ನಾಯಕ ಏನು MLA ಎಕ್ಸ್ಟ್ರಾಡ್ ಆದರು ಮತ್ತು ಬೇರೆ ಬೇರೆ ಕಾರಣದ ಮುಂದೆ ಹಾಕ್ಬಿಡ್ತು. ಅಲ್ಲಿಗೆ ನೀತಿ ಸಂಹಿತೆಯನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಉಳಿವೇರಿ ಏನು ಚರ್ಚೆ ಆಯ್ತಪ್ಪ ಅಂದರೆ ಸಮಾಜ ಶಾಸಕರಿಗೆ ಮೊದಲನೇ ಹಂತವಾಗಿ ಧ್ವನಿ ಎತ್ತುವಂಥ ಕೆಲಸ ನಾವೆಲ್ಲ ಸಮಾಜ ಧ್ವನಿ ಎತ್ತಿ ಹೊರಗಡೆ 9 ತಿಂಗಳು. ಇನ್ನು ಅಧಿವೇಶನ ಧ್ವನಿ ಎತ್ತಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿರಿ. ಮನವೊಲಿಸು ಸ್ವಾಮೀಜಿ ಅಂತಂದರು. ನೀವು ಭಕ್ತರು ಹೋಗ್ರಿ ಅವ್ರ ಮನೆಗೆ ಅಂತಂದು. ಇಲ್ಲ ನಾವು ಹೋದರೆ ಅವ್ರ ಟೈಮ್ ಸಿಗೋಲ್ಲ, ನೀವೇ ಹೋಗೋ ಬುದ್ಧಿ ಅಂತಂದರು. ಹಾಗಾಗಿ ಮೇಡಮ್ ಅವರು ಆಗಿರ್ಬೋದು, ವಿಜಯಾನಂದ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಬಸವನಗೌಡರು, ಸಿದ್ದು ಸೋದಿ ಎಲ್ಲರೂ ನಮ್ಮ ಹೋರಾಟಕ್ಕಾದಾರೆ. ಅವ್ರು ಮಾತಾಡ್ತಾರೆ. ಅವ್ರ ಮನೆಗೆ ಬಂದು ನಾವು ಆಗ್ರಹ ಮಾಡದೆ ಹೋದ್ರು ಬರೀ ಒಂದು ಫೋನ್ ಹೇಳಿದ್ರು ಮಾಡೇ ಮಾಡ್ತಾರೆ. ಆದರೂ ಒಬ್ಬರು ಮನೆಗೆ ಹೋದು ಬಿಟ್ಟನಾಗ ಆಗಬಾರ್ದು, ಎಲ್ಲ ಪಕ್ಷಾತೀತರು ಎಲ್ಲರ ಮನೆಗೆ ಹೋಗೇ ಬಿಡ್ರಿ ಅಂತಂದರು. ನೀವೇ ಬರ್ರಿ. ನಾನು ಸಹ ಧೈರ್ಯವಾಗಿ ಆಯಿತು, ನಮ್ಮವ್ರ ಮನೆಗೆ ಹೋಗಿ ನನಗೇನು ತಪ್ಪೇನೈತಿ, ಸಮಾಜಕ್ಕೋಸ್ಕರ ವಿಧಾನಸೌಧಕ್ಕೆ ಹೋಗೇನೆ, ನಮ್ಮವ್ರ ಕಚೇರಿಗೆ ಹೋಗಿ ಮಾತಾಡಿದ್ದೀನಿ, ಇಲ್ಲಿ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ವಿನಯ್ ಮತ್ತು ಮೊನ್ನೆ 1ನೇ ತಾರೀಕು ಎಲ್ಲರೂ ಮೇಡಮ್ ಮನೆಯಿಂದ ಶುರು ಮಾಡಿದಾಗ ಅವ್ರು ಅವತ್ತೇ 1ನೇ ತಾರೀಕು ಆಮಂತ್ರಣ ಕೊಟ್ಟಿದ್ರು. ದೆಹಲಿಯಲ್ಲಿ ಡಿಪಾರ್ಟ್ಮೆಂಟಿಂದು ಅಪಾಯಿಂಟ್ಮೆಂಟ್ ಇತ್ತು. ಆಮೇಲೆ 8ನೇ ತಾರೀಕು ಫಿಕ್ಸ್ ಆಗಿತ್ತು. 8ನೇ ತಾರೀಕು CM ಅವ್ರು MLC ಮೀಟಿಂಗ್ ಕರೆದು MLA ಮೀಟಿಂಗ್ ಕರೆದು ಮತ್ತು ಫೋನ್ ಮಾಡಿ ಅಪ್ಪ 11 ತಾರೀಕಿಗೆ ಬಂದುಬಿಡ್ರಿ, ನಾನು ಇಲ್ಲೇ ಇರ್ತೇನೆ ಅಂತೇಳಿ ಚಂದ್ರಾಜು ಮಾತಾಡಿದ್ರು. ಅದಕ್ಕೆ ಇವತ್ತೆಲ್ಲರೂ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ರಾತ್ರಿ 9 ಗಂಟೆಗೆ ಕೊಟ್ಟಾರೆ ಇಲ್ಲಿ ಹುಣಗುಂದದಲ್ಲಿ. ನಾನು ನಿನ್ನೆ ರಾತ್ರಿ 9 11 ಗಂಟೆವರೆಗೂ ಅಲ್ಲಿ ಅವ್ರಿಗೆ ಆಗ್ರಹ ಮಾಡಿ ಮತ್ತು ಬೆಳಗ್ಗೆ ನಿಮಗೆ ತೊಂದರೆ ಆಗ್ಬಾರ್ದಂತ ರಾತ್ರಿನೇ ಜರ್ನಿ ಮಾಡಿ ಕೂಡಿಸ್ನ ಉಳ್ಕೊಂಡ್ರೆ ಮತ್ತು ಹೆಚ್ಚು ಕಮ್ಮಿ ಲೇಟ್ ಆಗ್ಬಾರ್ದು. ಮತ್ತು ರಾತ್ರಿನೇ 2 ಗಂಟೆಗೆ ಒಂದು ಬೆಳಗಾವಿ ಮಾಡಿ ಎಲ್ಲರೂ ನಮ್ಮ ಜೊತೆಗಿದ್ರು. ಎಲ್ಲರೂ ಬಂದು ಅಂದರೆ ಒಂದು ಬದ್ಧತೆ ಇಟ್ಕೊಂಡು ಹೋರಾಟ ಮಾಡೋಣ ಅಂತೇಳಿ ಇವತ್ತು ಮನೆಗೆ ಬಂದಿದ್ವಿ. ಅವ್ರು ನಮ್ಮವರದಾರೆ ದುನಿಯಾ. ಹಾಗಾಗಿ ನಾನು ಈ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಮನುಷ್ಯನಿಗೆ ಸಹಜ ನೋವು ಇದ್ದೇ ಇರುತ್ತೆ. ಏನಪ್ಪ ಸಮಾಜಕ್ಕೆ ಇಷ್ಟೆಲ್ಲ ಮಾಡಿದ್ದೀವಿ, ಚುನಾವಣೆ ಸಂದರ್ಭದಲ್ಲಿ ಏರ್ಪಡಿದಾಗ ನೋವು ಅನಿಸುತ್ತೆ ಯಾರಿಗಾಗಲಿ. ಅದಕ್ಕೆ ಇಡೀ ಸಮಾಜ ಅವ್ರ ಜೊತೆಗೆ ಯಾವ ಕಾರಣಕ್ಕೂ ಇದೇ ವಿರುದ್ಧವಾಗಿ ಪ್ರಶ್ನೆನೇ ಇಲ್ಲ ಅಂತ. ಯಾಕೆಂದರೆ ಹಿಂದೆ ಚಂದ್ರಾಜ್ ಅವ್ರು ಗೆದ್ದಾಗಿರಲಿ, ಮೇಡಮ್ ಅವ್ರ ಗೆದ್ದಾಗಿರಲಿ, ಸಮಾಜನವ್ರ ಜೊತೆಗಿತ್ತು. ಗುರುನಾಡು ಚುನಾವಣೆ ಸ್ವಲ್ಪ ಮಟ್ಟಿಗೆ ಏನೇ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ. ಆದರೆ ಸಮಾಜ ಮಾತ್ರ ಅವ್ರೇನು ಸಮಾಜಕ್ಕೋಸ್ಕರ ದುಡಿದ್ರ ಕಾರಣಕ್ಕೋಸ್ಕರವಾಗಿ, ಸಮಾಜಕ್ಕೆ ಸ್ಪಂದನೆ ಮಾಡೋ ಕಾರಣಕ್ಕೋಸ್ಕರ ಇಡೀ ಸಮಾಜ ಯಾವತ್ತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಕಾರಣಕ್ಕೆ ಇದೇ ಬಂದದ್ದು ಬೇಡ. ಅದಕ್ಕೆ ಮೊನ್ನೆ ಮುನ್ನಾಳಿ ಹೇಳಿದೆ, ಯಾವುದೇ ಒಂದು ಹೋರಾಟದಲ್ಲಿ ಗೆದ್ದರೆ ಅವನು ನಾಯಕನಾಗ್ತಾನೆ, ಅಲ್ಲ ಅವ್ನು ಇತಿಹಾಸ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಏನಾದರೂ ಅಪಜಯ ಆಗ್ತಪ್ಪ ಅಂದರೆ ಸಮರ್ಥ ನಾಯಕನಾಗ್ತಾನಂತ. ಹಾಗಾಗಿ ಇವತ್ತು ಮುನ್ನಾಳು ಸಹ ಈ ಭಾಗದಲ್ಲಿ ಒಬ್ಬ ಯುವ ನಾಯಕನಾಗಿ ಧೈರ್ಯವಾಗಿ ಸಮಾಜಕ್ಕೆ, ಸಮಾಜ ಅಂದರೆ ಮನೆ ಮಕ್ಕಳಿದ್ದಂಗೆ, ಮನೆಗಿರ್ತಕ್ಕಂಥ ಯಾವತ್ತೂ ನಿಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ಚುನಾವಣಾ ರಾಜಕಾರಣನೇ ಬೇರೆ ಆಗುತ್ತೆ, ಹೋರಾಟನೇ ಬೇರೆ ಆಗುತ್ತೆ. ಹಾಗಾಗಿ ಯಾವತ್ತು ಜನರ ಹೃದಯದಲ್ಲಿ ನೀವು ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೆ ವೃತ್ತಿಗೆಲ್ಲ ಅಂದರೆ ಧೈರ್ಯವಾಗಿ, ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅನೇಕ ವಿಚಾರ ಗೊತ್ತಿಲ್ಲ. ಎಷ್ಟೋ ಸಂದರ್ಭ ಕ್ಯಾಬಿನೆಟ್ಟಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ ಬಂದಾಗ ನೇರವಾಗಿ ಅವರು ಮತ್ತು ಈಶ್ವರ್ ಖಂಡ್ರೆ ನೇರವಾಗಿ ಸಮಾಜಕ್ಕೆ ಅನ್ಯಾಯ ಆಗೈತ್ರಿ, ನೀವು ನಿರ್ಧಾರ ತೆಗೆದುಕೊಂಡು ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಂಡು ನೇರವಾಗಿಯೇ ಕ್ಯಾಬಿನೆಟ್ ಮಾತಾಡಿದೆ. ಮತ್ತು ನಮ್ಮ ಸಮಾಜ ಪರವಾಗಿ ಮುಖ್ಯಮಂತ್ರಿಗಳಿಗೆ ನೇರವಾಗಿಯೇ ಮಾತಾಡೋದು ಅದು ನಮಗೆ ಗೊತ್ತಿದೆ. ಆ ಕಾರಣಕ್ಕೆ ನಾನು ಎಲ್ಲ ಕಡೆ ಚುನಾವಣೆ ಸಂದರ್ಭದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಿಲ್ಲ, ಇಲ್ಲ ಸದಸ್ಯರ ಪ್ರಶ್ನೆ ಮಾಡಿ ಹೇಳಿದ್ವಿ, ನಪ್ಪ ಉಳಿದವರು ಮಾತಾಡಬಿಟ್ಟು 4-5 ಮಂದಿ ಅಂತ ಗಟ್ಟಿ ಮಾತಾಡ್ಯಾರ. ಆ ಕಾರಣಕ್ಕೆ ನಮ್ಮ ಸಮಾಜ ಅವ್ರ ಜೊತೆಗಿದೆ ಒಂದು ಧೈರ್ಯವಾದ ಮಾತನ್ನೇ ನಾವು ಹೇಳಿದ್ದೇವೆ. ಆ ಪ್ರಕಾರವಾಗಿ ವಿನಯ್ ಕುಲಕರ್ಣಿಯವ್ರ ಮನೆ ಮುಗಿಸಿದ್ವಿ. ಅರವಿಂದ್ ಅವರು ಈಗಾಗಲೇ ಸ್ಪೀಕರ್ ಪತ್ರ ಬರೆದಾರೆ. ಆಮೇಲೆ MR ಪಾಟೀಲ್ ಅವರು, ಆದಮೇಲೆ ರಾಜು ಕಾಗೆ ಅವರು ಸಹ ಮೊನ್ನೆ ಅವರು ನೇರವಾಗಿ ನಮ್ಮ ಮುನ್ನಡೆ ಬಂದಿದ್ದವತ್ತು ಅವರು ಇಲ್ಲ ನಾನು ಮಾತಾಡ್ತೀನಿ ಸ್ವಾಮಿ, ನೀನು ವಿಜಯಾನಂದವ್ರಿಗೆ ಹೇಳಿದೆ ನಾನು ಸ್ಪೀಕರ್ ಪತ್ರ ಎಲ್ಲರ ತಕ್ಕ ಸೈನ್ ಮಾಡಿ ಪತ್ರ ಬರೀತೀನಿ ಅಂತಂದರು. ವಿನಯ್ ಅವರು ನಾವು ಮಾತಾಡ್ತೀನಿ. ಗಣೇಶ್ ಹುಕ್ಕೇರಿ ಅವರು ಸಹ ಬಿಹೈಂಡ್ ದ ಸ್ಕ್ರೀನ್ ಸಪೋರ್ಟ್ ಮಾಡ್ತಾಯಿದ್ರು, ಬಟ್ ನೇರವಾಗಿ ಬರೋಕ್ಕೆ ಹಿಂದೆ ಕಟ್ಟಿದ್ರು. ಮೊನ್ನೆ ಚಿಕ್ಕಪಡೆ ಮೀಟಿಂಗ್ ಮಾಡಿದ ತಕ್ಷಣ ಅಪ್ಪರೇ ಬಂದೇ ಬಿಡ್ರಿ ಮನೆಗೆ ಅಂತ. ಅವರು ಆಯಿತು ನಾನು ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತಂದು. ನಿನ್ನೆ ನಮ್ಮ ಶಿವಮೊಗ್ಗದ ನಮ್ಮವರು MLA ಅದಾರೆ BJP ಚನ್ನಬಸಪ್ಪ ಅಂತೇಳಿ, ನೀನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಆಗ್ರಹ ಮಾಡಿದ್ವಿ. ಇನ್ನು ನಾಳೆ ದಿವಸ ನಮ್ಮ ದೇವರಿಪ್ಪು JDS ಶಾಸಕರು ರಾಜೇಗೌಡರು, 13ನೇ ತಾರೀಕು ನಮ್ಮ CC ಪಾಟೀಲರು, 15ನೇ ತಾರೀಕು ನಮ್ಮ ಅಶೋಕ್ ಅವರು, ಎಲ್ಲರೂ ಒಟ್ಟು 20 ಜನ ಶಾಸಕರಿದ್ದಾರೆ. ಆ ಪಾರ್ಟಿ ಎಲ್ಲರ ಪಾರ್ಟಿ ಮನೆಗೆ ಹೋಗಿ ಆಗ್ರಹ ಮಾಡಿ ಎಲ್ಲರೂ ಕೂಡ್ಕೊಂಡು ಮೇಡಮ್ ಅವರ ಶಕ್ತಿ ಇದೆ, ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಪತ್ರದ ಮುಖಾಂತರವಾಗಿ ಸ್ಪೀಕರ್ ಪರಮೇಶ್ವರ್ ಒಟ್ಟಾರೆ ಈ ಅಧಿವೇಶನದಲ್ಲಿ ಎಲ್ಲರ ಅಪೇಕ್ಷೆ ಏನೈತಿ ಧ್ವನಿ ಎತ್ತಿದ ಖಂಡಿತ CM ಅವರು ಸಭೆ ಕರೀತಾರೆ. ಕೊಟ್ಟು ಮಾತಂತ ಅವ್ರು ಏನು ಮೊನ್ನೆ ತಪ್ಪಿದ್ದಾರೆ, ಕೊಟ್ಟು ಮಾತು ನಡೆಕೊಳ್ತಾರೆ ಅನ್ನುವಂಥ ಮಾತಲ್ಲಿ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋರಿಗೆ ನಿಮ್ಮೆಲ್ಲರ ಪರವಾಗಿ ಆಗ್ರಹ ಮಾಡ್ತಾ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.